ಹಲೋ ಫ್ರೆಂಡ್ಸ್, ನೋಡ್ರಿ ನಾನಿವಾಗ ಯಾವ ರೀತಿ ಬ್ಲೌಸ್ ಅನ್ನೋದು ಫಸ್ಟ್ ಬಿಗಿನರ್ಸ್ಗೋಸ್ಕರ ಯಾವ ರೀತಿ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಈಸಿ ಆಗುತ್ತೆ ಅಂತಂದು ಫಸ್ಟ್ಲಿಂದ ಹೇಳ್ತಾ ಇದ್ದೀನಿ. ನೋಡ್ರಿ, ಫಸ್ಟು ನಮಗೆ ಬ್ಲೌಸಲ್ಲಿ ನಮಗೆ ಫಸ್ಟ್ ಬೇಕಾಗಿರೋದು ಫಿಟ್ಟಿಂಗ್ ಬೇಕು ನಮಗೆ. ಓಕೆನಾ? ಫಿಟ್ಟಿಂಗ್ ಅಂದರೆ ಏನು ಅಂದರೆ, ಈ ರೀತಿ ಬ್ಲೌಸು, ಇದು ಕರವು, ಆರ್ಮೋಲು, ಇದು ಬಂದುಬಿಟ್ಟು ಕ್ರಾಸ್. ಅಂದರೆ ಈ ರೀತಿ ಇರುತ್ತೆ ಬ್ಲೌಸ್ ಅನ್ನೋದು. ಇದು ನಮಗೆ ಇಲ್ಲಿ ಟೈಟ್ ಇರಬೇಕು, ಇಲ್ಲಿ ಇಲ್ಲಿ ಏನು ಲೂಸ್ ಬರಬಾರ್ದು, ಕರೆಕ್ಟಾಗಿ ರೌಂಡ್ ಇರಬೇಕು. ಈ ಭುಜ ಅನ್ನೋದು ಜಾರಬಾರ್ದು. ಇದು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ ಸ್ಟ್ರೈಟ್ ಆರ್ ಕ್ರಾಸ್ ಕಟ್ಟಿಂಗ್ ಬೇಕಾ, ಸ್ಟ್ರೈಟ್ ಕಟ್ಟಿಂಗ್ ಬೇಕಾ? ಇದು ಫ್ರಂಟಲ್ಲಿ ಇರುತ್ತಲ್ಲ, ಅದು ಇಲ್ಲೆಲ್ಲ ಟಕ್ಸ್ ಇರುತ್ತೆ. ಇದು ಫ್ರಂಟಲ್ಲಿ ಇದು ಕ್ರಾಸ್ ಇರಬೇಕಾ, ಸ್ಟ್ರೈಟ್ ಇರಬೇಕಾ ಅಂತಂದು ಅದು ಕಸ್ಟಮರ್ ಚಾಯ್ಸ್ ಇರುತ್ತೆ. ಈ ರೀತಿ ಸ್ಟ್ರೈಟ್ ಕಟ್ ಆದರೆ ಚಿಕ್ಕ ಮಕ್ಕಳಿಗೆ, ಇಲ್ಲಾಂತಂದರೆ ಫುಲ್ಲು ದೊಡ್ಡವ್ರಿಗೆ, ಒಂದು 50+ ಇರ್ತಾರಲ್ಲ ಅವ್ರಿಗೆ ಸ್ಟ್ರೈಟ್ ಕಟ್ಟೇ ಕೊಡಬೇಕು. ಈ ಕ್ರಾಸ್ ಅಂತ ಅನ್ನೋದವ್ರಿಗೆ ಸ್ವಲ್ಪ 36, 32, 28 ಅಂತ ಎಂಗೇಜ್ ಇರೋ ಅವ್ರಿಗೆ ಕ್ರಾಸ್ ಕಟ್ಟಿಂಗ್ ಕೊಡಬೇಕು. ಈ ಸ್ಟ್ರೈಟ್ ಕಟ್ ಅಂತ ಅನ್ನೋದು ಸಣ್ಣ ಮಕ್ಕಳಿಗೆ, ಇಲ್ಲಾಂತಂದರೆ ದೊಡ್ಡವ್ರಿಗೆ ಫುಲ್ಲು ಅವ್ರಿಗೆ. ಮತ್ತು ಥರ್ಡ್ ಪಾಯಿಂಟ್ ಚಾಯ್ಸ್ ಏನು ಅಂತಂದರೆ, ನಮಗೆ ಬ್ಲೌಸಲ್ಲಿ ಈ ರೌಂಡ್ ಅನ್ನೋದು ಎಷ್ಟು ಬೇಕು ಅನ್ನೋದು ಕಸ್ಟಮರ್ ಚಾಯ್ಸ್. ಶೋಲ್ಡ್ರ್ ಸಣ್ಣ ಚಿಕ್ಕ ನೆಕ್ ಪಕ್ಕ, ಇದೇನೋ ನೆಕ್ಕು, ಇದ್ರ ಪಕ್ಕ ಇರೋದು ಶೋಲ್ಡ್ರ್ ಇರುತ್ತಲ್ಲ, ಈ ಶೋಲ್ಡ್ರ್ ಅನ್ನೋದು ಸ್ವಲ್ಪ ಕೊಡ್ರಿ ಅಂತ ಕೇಳ್ತಾರೆ. ಮತ್ತು ಹ್ಯಾಂಡ್ಸ್ ಅನ್ನೋದು ಕರೆಕ್ಟಾಗಿ ನಮಗೆ ಹ್ಯಾಂಡ್ಸ್ ಲೂಸ್ ಕೂಡ ಫುಲ್ಲು ಇಷ್ಟೇ ಕೊಡ್ರಿ ಅಂತ ಹೇಳ್ತಿರ್ತಾರೆ. ತಿರ್ಗಾ ಬೆಲ್ಟ್ ಶೇಪ್ ಇರುತ್ತಲ್ಲ, ಆ ಬೆಲ್ಟ್ ಶೇಪ್ ಕೂಡ ನಮಗೆ 2 ಇಂಚವರೆಗೆ ಅಷ್ಟೇ ಬರಬೇಕು ಅಂತ ಹೇಳ್ತಾರೆ. ಕೆಲವೊಬ್ಬರು ಏನು ಹೇಳ್ತಾರೆ ಅಂತಂದರೆ, ಇದು ಇಲ್ಲಿ ಪಾಯಿಂಟ್ಸ್ ಬರುತ್ತಲ್ಲ, ಈ ಪಾಯಿಂಟ್ಸ್ ಚೂಪಾಗಿರ್ಬೇಕು, ಇಲ್ಲಾಂತಂದರೆ ಫ್ಲಾಟ್ ಆಗಿರಬೇಕು ಅಂತಂದು ಹೇಳ್ತಾರೆ. ಇದೆಲ್ಲ ಕಸ್ಟಮರ್ ಚಾಯ್ಸು. ಈ ರೀತಿ ಅರ್ಥ ಆಗ್ತಾಯಿತ್ತಲ್ಲ? ಇವಾಗ 4 ಪಾಯಿಂಟ್ ಬಂದುಬಿಟ್ಟು ಚೆಸ್ಟು, ಆರ್ಮ್ ರೌಂಡ್. ಈ ಆರ್ಮ್ ರೌಂಡ್ ಇದು ಭಾಳ ಇಂಪಾರ್ಟೆಂಟ್ ನೋಡಿ. ಆರ್ಮ್ ರೌಂಡ್ ಅನ್ನೋದು ಕರೆಕ್ಟಾಗಿ ಬ್ಲೌಸಲ್ಲಿ ಕರೆಕ್ಟಾಗಿ ಕೊಡಬೇಕು. ತಿರ್ಗಿ ಆರ್ಮ್ ರೌಂಡ್ ಕೂಡ ಅಷ್ಟೇ ಕರೆಕ್ಟಾಗಿರ್ಬೇಕು, ಸುಕ್ಕಲಿರಬಾರ್ದು. ಚೆಸ್ಟಲ್ಲಿ ಕೂಡ ಅಷ್ಟೇ, ಏನು ಲೂಸ್ ಇರಬಾರ್ದು, ಟೈಟ್ ಆಗಬಾರ್ದು. ಇವೆರಡು ಭಾಳ ಇಂಪಾರ್ಟೆಂಟು ಹೊಲಿಬೇಕಾದ್ರೆ. ನೆಕ್ಸ್ಟ್ ಬಂದುಬಿಟ್ಟು ಫಿನಿಶಿಂಗ್. ಈ ಫಿನಿಶಿಂಗಲ್ಲಿ ಏನಂತಂದರೆ, ಬ್ಲೌಸ್ ಅನ್ನೋದು ಹೊಲ್ದಾದ್ಮೇಲೆ ನೋಡ್ತಾರೆ. ಅದನ್ನು ಬ್ಲೌಸ್ ಹಿಡ್ಕೊಂಡು ನೋಡ್ತಿದ್ದಂಗೆ ಅವ್ರಿಗೂ ಹೊಲಿಗೆ ಹೆಂಗೆ ಹಾಕಿದ್ದಾರೆ, ಈ ಥರ ಸ್ಟ್ರೈಟ್ ಹಾಕಿದಾರಾ, ಸೊಟ್ಟ ಹಾಕಿದಾರಾ, ಬಿಟ್ಟು ಹಾಕಿದಾರಾ, ಅದು ಫಿನಿಶಿಂಗ್ ಹೆಂಗಿದೆ ಅಂತ ಅನ್ನೋದನ್ನು ಬ್ಲೌಸು ಅವ್ರ ಕೈಗೆ ಕೊಡ್ತಿದ್ದಂಗೆ ಮನೆಗೆ ಹೋಗ್ಬಿಟ್ಟು ಅಕ್ಕಪಕ್ಕರು ಫಸ್ಟ್ ನೋಡೋದೆ ಅದು. ಆಮೇಲೆ ಫಿಟ್ಟಿಂಗ್ ನೋಡ್ತಾರೆ ಅವರು. ಫಸ್ಟು ಫಿನಿಶಿಂಗ್ ನೋಡ್ತಾರೆ. ಫಿನಿಶಿಂಗ್ ಹೆಂಗಿದೆ, ಕೈಯೊಳಗೆ ನೀಟಾಗಿ ಹಾಕಿದಾರಾ, ಇಲ್ಲಿ ಬಂದುಬಿಟ್ಟು ಎಮ್ಮಿಂಗ್ ನೀಟಾಗಿ ಹಾಕಿದಾರಾ, ಈ ಬೆಲ್ಟ್ ಶೇಪ್ ಹತ್ರ ನೀಟಾಗಿ ಹಾಕಿದಾರಾ, ಇದನ್ನೆಲ್ಲ ನೋಡ್ತಾರೆ. ಇದು ಫಿನಿಶಿಂಗ್ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸೋದೇ ಫಿನಿಶಿಂಗ್. ಕ್ಲಾತ್ ನೋಡ್ತಿದ್ದಂಗೆ ಒಳಗಡೆ ಏನು ಹಾಕಬೇಕು ಅಂದರೆ, ಫಿನಿಶಿಂಗ್ ಹೊಲಿಗೆ ಹಾಕಿರ್ತೀವಲ್ಲ, ಇಲ್ಲಿ 3 ಡಾಟ್ ಹೊಲಿಗೆ ಹಾಕಿದ್ಮೇಲೆ ಇಲ್ಲಿ ಲಾಸ್ಟ್ ಇರುತ್ತಲ್ಲ, ನಮಗೆ ಓವರ್ಲಾಕ್ ಮಾಡಿದಾರ. ಓವರ್ಲಾಕ್ ಮಾಡಿ ಕೊಟ್ಟು ನೋಡ್ರಿ, ಸೂಪರ್ ಇರುತ್ತೆ ಬ್ಲೌಸ್ಗಳು. ಓವರ್ಲಾಕ್ ಕೊಟ್ಟರೆ ಅದ್ರದ್ದು ಬ್ಲೌಸದು ಒಂದು ಅಂದನೇ ಚೇಂಜ್ ಆಗಿಬಿಡುತ್ತೆ. ಇದು ಮೇಯ್ನ್ ಇಂಪಾರ್ಟೆಂಟು. ಇವಾಗ ಇದು ಇಲ್ಲ ಅಂತ ಅಂದರು ಕೂಡ ನೀಟಾಗಿ 3 ಹೊಲಿಗೆ ಹಾಕ್ಬಿಟ್ಟು ಲಾಸ್ಟಲ್ಲಿ ನೀಟಾಗಿ ಕಟ್ ಮಾಡಿ ಕೊಡಬೇಕು. ಮತ್ತು ನಾವು ಹ್ಯಾಂಡ್ಸ್ ಜಾಯಿಂಟ್ ಮಾಡಾದ್ಮೇಲೆ ಇಲ್ಲೆಲ್ಲ ಬಿಡಬಾರ್ದು, ಹೊಲಿಗೆ ದಾರ ಎಲ್ಲ ಬಿಡಬಾರ್ದು. ಈ ರೀತಿ ಎಲ್ಲ ಇಟ್ಟು ಫಿನಿಶಿಂಗ್ ಅನ್ನೋದು ಕೊಟ್ಟರೆ ಆಮೇಲೆ ಫಿಟ್ಟಿಂಗ್ ನೋಡ್ತಾರೆ. ಆಮೇಲೆ ಅವ್ರದ್ದು ಚಾಯ್ಸ್ ಎಲ್ಲ ನೋಡ್ಕೊತಾರೆ. ಇದು ಬ್ಲೌಸಲ್ಲಿ ನೀಟಾಗಿ ಆಯ್ತಾ ಇಲ್ಲ ಅಂತಂದು ನೋಡ್ತಾರೆ. ಇವಾಗ ಬ್ಲೌಸು ಎಷ್ಟು ಕೊಡಬೇಕು ಅಂತಂದು ನೋಡು. ಯಾವ ಸೈಜ್ಗೆ
ಏನು ಎಷ್ಟು ಕೊಡಬೇಕು, ಕ್ಲಾಸು ಒನ್ ಥರ. ಇವಾಗ ನಮಗೆ ಫಸ್ಟ್ ಬ್ಲೌಸಲ್ಲಿ ಸ್ಮಾಲ್ ಸೈಜ್ ಬ್ಲೌಸು, ಮೀಡಿಯಮ್ ಸೈಜ್ ಬ್ಲೌಸು ಮತ್ತು ಲಾರ್ಜ್ ಸೈಜು ಈ 3 ಇರುತ್ತೆ. ಸ್ಮಾಲ್ ಸೈಜು ಎಲ್ಲಿಂದ ಬರುತ್ತೆ ಅಂತಂದರೆ 32 ಇಂದ 35ವರೆಗೂ ಸ್ಮಾಲ್ ಬ್ಲೌಸು. ಇದು ಮೀಡಿಯಮ್ ಸೈಜ್ ಅಂದರೆ 35 ಇಂದ 36 ಇಂದ 39ವರೆಗೂ ಮೀಡಿಯಮ್ ಸೈಜ್. ಈ ಲಾರ್ಜ್ ಬಂದುಬಿಟ್ಟು 40 ಇಂದ 45 ಪ್ಲಸ್. ಇನ್ನು ಎಕ್ಸೆಲ್ ಅಂತಾರಲ್ಲ ಅದು 50. ನನಗಿನ್ನು ಇದುವರೆಗೂ 50 ಬಂದಿಲ್ಲ. ನನಗೆ ಎಕ್ಸೆಲ್ ಅಂದರೆ 50 ಬರುತ್ತೆ. ಅದು ಅಷ್ಟರವರೆಗೂ ನನಗೆ ಬ್ಲೌಸ್ ಅನ್ನೋದು ಬಂದಿಲ್ಲ. ಇವಾಗ ಸ್ಮಾಲ್ ಸೈಜ್ 32 ಇಂದ 35 ಸ್ಮಾಲ್ ಸೈಜ್ ಬ್ಲೌಸ್ಗೆ ನಾವು ನೆಕ್ ಬಿಡ್ತು ಎಷ್ಟು ಕೊಡಬೇಕು ಅಂತ ನೋಡ್ಕೊಳ್ಳೋಣ. ಇದು 32 ಇಂದ 35 ಸೈಜ್ ಬ್ಲೌಸ್ ಅಲ್ಲ. ಈ 32 ಸೈಜ್ ಬ್ಲೌಸ್ಗೆ ನಾವು 5 ಇಂಚ್ ಇಡಬೇಕು. ಆರ್ಮ್ ರೌಂಡ್ ನೆಕ್ ಬಿಡ್ತು ಅಂತಂದರೆ 2, 3 ಬಂದುಬಿಟ್ಟು ಶೋಲ್ಡರ್. ಈ ಶೋಲ್ಡ್ರ್ ಹತ್ರ ಕಸ್ಟಮರ್ ಚಾಯ್ಸು. ಅವರು ನಮಗೆ ಇಲ್ಲ 2 ಕೊಡ್ರಿ ಅಂತಂದು ಹೇಳ್ತಾರೆ. ಇಲ್ಲಿ ನಮಗೆ ನೋಡಿ ಕಾಣಿಸ್ತೈತಲ್ಲ, ಇವಾಗ ಇದು 5 ಇಂಚು ಸ್ಮಾಲ್ ಸೈಜವ್ರಿಗೆ 5 ಇಂಚ್ ಇರುತ್ತೆ. ನಾವು ನೆಕ್ ಅನ್ನೋದು 2 ಕೊಡ್ತೀವಿ, 3 ಅನ್ನೋದು ಶೋಲ್ಡ್ರ್ ಕೊಡ್ತೀವಿ. ಇವ್ರಿಗೆ ನಮಗಿಲ್ಲ ಶೋಲ್ಡ್ರ್ ನಮಗೆ 2 ಬೇಕು ಅಂತ ಕೇಳ್ತಾರೆ. ಆವಾಗ ಈ 3 ಅನ್ನೋದು ನಾವು ಅವ್ರಿಗೆ ನೆಕ್ ಬಿಡ್ದು ಕೊಟ್ಬಿಡ್ಬೇಕು. ಆವಾಗ 2 ಅನ್ನೋದು ಕರೆಕ್ಟಾಗುತ್ತೆ. ನಾವು ಇಲ್ಲೇ 2 ಮಾಡಿದ್ದೀವಿ ಅಂತ ಅಂದ್ಕೊಳ್ರಿ, 5 ಇರೋದನ್ನು 4.25 ಕೊಟ್ಬಿಟ್ರೆ ಆಟೋಮೆಟಿಕ್ಕಾಗಿ ಅದು ಈ ರೀತಿ ಬಂದುಬಿಡ್ತದೆ. ಶೋಲ್ಡ್ರ್ ಅಂದರೆ ಅಗಲ ಆಗೋಗ್ಬಿಡ್ತದೆ. ಶೋಲ್ಡ್ರಿಗೆ ತಕ್ಕಂತೆ ಇದು ಕೊಡಲೇಬೇಕು, ಆವಾಗ ನೀಟಾಗಿ ಬರುತ್ತೆ. ಇವಾಗ ಮೀಡಿಯಮ್ ಸೈಜ್ ಬ್ಲೌಸ್ ಅವ್ರಿಗೆ 5.5, ಲಾರ್ಜ್ ಸೈಜ್ ಅವ್ರಿಗೆ 5.75 ಅಂದರೆ 5.25. ಇವಾಗ 45 ಅಂದರೆ ಹತ್ರ ಬಂದಿರುತ್ತಿದ್ದು ಅಲ್ಲೇ ಲಾರ್ಜ್ ಸೈಜು 40 ಇಂದ 45ವರೆಗೂ. ಇಲ್ಲಿ ಕೆಲವೊಬ್ಬರು ದಪ್ಪ ಇರ್ತಾರೆ, ಅಂದರೆ ಶೋಲ್ಡ್ರ್ ಹತ್ರ ಅವ್ರಿಗೆ ಕಂಡ ಥರ ಐತೆ ಅಂತ ಅಂದ್ಕೊಂಡ್ರೆ, ಶೋಲ್ಡ್ರ್ ದಪ್ಪ ಐತೆ ಅಂತ ಅಂದ್ಕೊಂಡ್ರೆ ಅವ್ರಿಗೆ 6 ಇಂಚ್ವರೆಗೂ ಕೊಡ್ಬೋದು. ಇದು ಚಾಯ್ಸು. ಇದು ಕೂಡ ಅಷ್ಟೇ ಮೀಡಿಯಮ್ ಸೈಜಲ್ಲಿ ಕೂಡ ಕೆಲವೊಬ್ಬರಿಗೆ ಚೆಸ್ಟ್ ಜಾಸ್ತಿ ಇರುತ್ತೆ, ಆರ್ಮು ಒಬ್ಬೊಬ್ಬರಿಗೆ ಭುಜ ಅಗಲ ಇರುತ್ತೆ, ಅಂಥವ್ರಿಗೆ 5.7 ಕೂಡ ಕೊಡ್ಬೋದು. ಈ ರೀತಿ ಸ್ಮಾಲ್ ಸೈಜ್ಗೆ ಅಷ್ಟೊಂದು ಇರೋದಿಲ್ಲ. ಇವ್ರಿಗೆ ಪಕ್ಕ 5 ಇಂಚ್ ಕೊಟ್ಬಿಟ್ರೆ ಸಾಕು, ಕರೆಕ್ಟಾಗಿ ಆಗುತ್ತೆ. ಇವಾಗ ನಾವು ಬಂದುಬಿಟ್ಟು ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ನೋಡಿ ಫ್ರೆಂಡ್ಸ್, ಇವಾಗ ಬ್ಲೌಸಲ್ಲಿ ನಾವು ನೆಕ್ ಬಿಡ್ತು ಎಷ್ಟು ಕೊಡಬೇಕು ಮತ್ತು ಶೋಲ್ಡ್ರ್ ಎಷ್ಟು ಕೊಡಬೇಕು, ಈ ಸೈಜ್ ಬ್ಲೌಸ್ಗೆ ಎಷ್ಟು ಆರ್ಮ್ ಕೊಡಬೇಕು ಮತ್ತು ಚೆಸ್ಟ್ ಲೂಸ್ ಯಾವ ರೀತಿ ನೋಡ್ಕೋಬೇಕು ಅಂತ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ರೀತಿ ನಿಮಗೆ ಈಸಿ ಆಗುತ್ತೆ. ಫಸ್ಟ್ ಮೇಯ್ನಾಗಿ ಬಿಗಿನರ್ಸ್ ಯಾರನ್ನ ನೋಡ್ತಾಯಿದ್ರೆ ಒಂದು ಕಾಮೆಂಟ್ ಮಾಡಿರಿ, ಈ ರೀತಿ ಹೇಳ್ಕೊಟ್ರೆ ಸ್ವಲ್ಪ ಈಸಿ ಆಗುತ್ತೆ ಅಂತಂದು. ನಾನು ಈ ರೀತಿ ಅಂದರೆ ನಾನು ತುಂಬ ಈಸಿ ಅಂದರೆ ಶಾರ್ಟ್ ಕಟ್ಟಲ್ಲಿ ಹೇಳ್ತಾಯಿದ್ದೀನಿ. ಪಕ್ಕ ನೀವು ಗ್ಯಾರಂಟಿ ತುಂಬ ಚೆನ್ನಾಗಿ ಕಲಿತೀರ. ಒಂದು ಸಲ ಕಾಮೆಂಟ್ ಮಾಡಿರಿ, ಈ ರೀತಿ ಹೇಳ್ಕೊಟ್ರೆ ನನಗೆ ಇಷ್ಟ ಆಗುತ್ತೆ ಅಂತಂದು ಒಂದು ಲೈಕ್ ಕೊಡ್ರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾವ ರೀತಿ ನಾನು ನೆಕ್ಸ್ಟ್ ಕ್ಲಾಸ್ ಅಂದರೆ ತುಂಬ ಸೂಪರ್ ಅಂದರೆ ಸೂಪರ್ ಇರುತ್ತೆ. ನೀವು ನೆಕ್ಸ್ಟ್ ಡೇನೇ ಹೊಲಿಬೋದು. ಒಂದು 90% ನಿಮಗೆ ಕಾನ್ಫಿಡೆನ್ಸ್ ಬಂದುಬಿಡ್ತದೆ ನಾವು ಬ್ಲೌಸ್ ಹೊಲಿತೀವಿ ಅಂತಂದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ.